ಹಲೋ, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ. ಈ ಕನ್ನಡ ಫಿಲ್ಮ್ಸಲ್ಲಿ ತುಂಬ ಬಂದಿರುವಂಥ ಒಂದು ಟೆಂಪಲ್ ಇದು. ಸೊ ನೋಡಿ, ನಮ್ಮ ಹಿಂದೆ ಕಾಣ್ಬೋದು, ಈ ಥರ ಇದೆ. ಥರ ಚೆನ್ನಾಗಿದೆ. ಸೊ ಅಲ್ಲಿ ಫಿಲ್ಮಲ್ಲಿ ನೋಡಿದಾಗೆ ನೀವು ಇದು ಮಳೆಗಾಲದಲ್ಲಿ ಶೂಟಿಂಗ್ ಮಾಡಿರುವಂಥದ್ದು. ಸೊ ಇವಾಗ ಫುಲ್ಲು ಡ್ರೈ ಆಗಿದೆ, ವಾತಾವರಣ ಒಂಥರ ಕೂಲ್ ಆಗಿದೆ, ಅದೇ ರೀತಿ ಬಿಸಿಲು ಕೂಡ ಇದೆ. ಸೊ ಟೆಂಪಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನೋಡ್ಕೊಬನ್ನಿ. ನೋಡಿ, ಇದು ಟೆಂಪಲ್ ಬ್ಯಾಕ್ ಸೈಡಿಂದ ನಾನು ಬರ್ತಾ ಇದ್ದೀನಿ. ಸೊ ಈ ಥರ ಕಾಣಿಸುತ್ತೆ. ಹಾಗೆ ಇಲ್ಲೊಂದು ರಸ್ತೆ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಮೇನ್ ರಸ್ತೆಯಲ್ಲಿ ಆ ಕಡೆಯಿಂದ ಬಂದರೆ ಹಿಂಗೆ ಸ್ಟೆಪ್ಪಲ್ಲಿ ಬಂದರೆ ಈ ದೇವಸ್ಥಾನವೂ ಇದೆ. ಹಾಗೆಯೇ ಇಲ್ಲೊಂದು ಇನ್ನೊಂದು ರಸ್ತೆ ಇದೆ, ನೋಡಬಹುದು. ನೋಡಿ, ತುಂಬಾ ಸ್ಟೆಪ್ಸು ಇರುವಂಥದ್ದು ನೋಡಿ, ಈ ಥರ. ಸೊ ಈ ದಾರಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಇದೆ ದೇವಸ್ಥಾನ. ಸೊ ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ಒಂದು ಪ್ಲೇಸು. ಕೂಲಾಗಿ ಆರಾಮಾಗಿದೆ, ಶಾಂತವಾಗಿದೆ. ಸೊ ನಾವೆಲ್ಲ ಫ್ಯಾಮಿಲಿ ಫಂಕ್ಷನ್ಗೆ, ಮದುವೆಗೆ ಅಂತ ಬಂದವರು ಇಲ್ಲಿಗೆ ವಿಸಿಟ್ ಮಾಡಿದ್ದೀವಿ. ಸೊ ಎಲ್ಲರೂ ಇದ್ದಾರೆ. ಸೊ ಈ ಬೆಟ್ಟದ ಭೈರವೇಶ್ವರ ಟೆಂಪಲ್ ಬಂದು ಸಕಲೇಶ್ಪುರದಿಂದ ಆಲ್ಮೋಸ್ಟ್ ಒಂದು 30ರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಒಂದು ಗಂಟೆ ದಾರಿ, ಮೂಡಿಗೆರೆ ರೂಟಲ್ಲಿ ಇರುವಂಥದ್ದು. ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬಂದವರಿದ್ದರೆ ಒಮ್ಮೆ ವಿಸಿಟ್ ಮಾಡಿ, ಪ್ಲೇಸ್ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬರೋವಾಗ ಆದಷ್ಟು ಓನ್ ವೆಹಿಕಲಲ್ಲಿ ಬನ್ನಿ, ಯಾಕೆಂದರೆ ತುಂಬ ಒಳಗಡೆ ಬರೋದಿದೆಯಲ್ಲ. ಸೊ ಇಲ್ಲಿ ವೆಹಿಕಲ್ಸು ತುಂಬ ಕಮ್ಮಿ ಸಿಗೋದು. ಸೊ ನಿಮ್ಮದೇ ಆದ ಓನ್ ವೆಹಿಕಲ್ ಅಥವಾ ಏನು ಟೂರಿಸ್ಟ್ ವೆಹಿಕಲ್ ಎಲ್ಲ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ. ಸೊ ನೋಡಿಕೊಂಡು ಬನ್ನಿ. ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. JP ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.